ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತುಂಟಲ್ಲ ಅಕ್ಕಿ ಹಿಟ್ಟು ಯೂಸ್ ಮಾಡಿ ಒಂದು ಸ್ಪೆಷಲ್ ಈಸಿ ರೆಸಿಪಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೇನೆ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡು. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿಕೊಳ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಜನ ಜಾಸ್ತಿ ಇದ್ದರೆ ಜಾಸ್ತಿ ಸಹ ಹಾಕಿಕೊಳ್ಬೋದು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಿಸಿ ನೀರು, ಅಂದರೆ ಬಿಸಿ ನೀರು ಯೂಸ್ ಮಾಡಿದರೆ ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಬರ್ತದೆ. ಇದಿಷ್ಟನ್ನು ಹಾಕಿ ಚೆಂದ ಕಲಸಿಕೊಳ್ಳುವ. ನೀರು ನೋಡಿಕೊಂಡು ಹಾಕಿಕೊಳ್ಳಿ, ಜಾಸ್ತಿ ಹಾಕೊಳ್ಳೋದು ಬೇಡ. ಇದು ಹೇಗಂದರೆ ಈ ಚಪಾತಿ ಹಿಟ್ಟೆಲ್ಲ ಬರ್ತದೆ ನೋಡಿ, ಅದೇ ಥರ ಹದಕ್ಕೆ ಬಂದರೆ ಸಾಕಾಗ್ತದೆ. ನೋಡಿ ಈ ಥರ ಇದನ್ನೊಂದುಂಟಲ್ಲ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ರೆಸ್ಟಿಂಗಿಗೆ ಬಿಡಿ. ಅಷ್ಟರೊಳಗೆ ನಾನು ಈ ಕಾಯಿ ಬೆಲ್ಲ ಉಂಟಲ್ಲ ಇದನ್ನು ಖಾಲಿ ಕೈಯಲ್ಲೇ ಕಲಸಿಕೊಳ್ತಾ ಇದ್ದೇನೆ. ಇಲ್ಲದಿದ್ದರೆ ನೀವು ಬೆಲ್ಲವನ್ನು ಕರಗಿಸಿ ಕಾಯಿದು ಪಾಕ ಕೂಡ ಮಾಡಿಕೊಳ್ಬೋದು. ನಾನಿದನ್ನು ಹಾಗೆ ಕಾಯಿ ಮತ್ತು ಬೆಲ್ಲ ಕಲಸಿಕೊಂಡು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಉಂಟಲ್ಲ ನಾನು ಆಗಲೇ ಅಕ್ಕಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ ನೋಡಿ, ಅದನ್ನು ಸಣ್ಣ ಸಣ್ಣ ಉಂಡೆ ಆಗಿ ಮಾಡಿಕೊಂಡು ಉಂಟಲ್ಲ ಕೈಯಲ್ಲಿ ತಟ್ಟಿದ್ರೆ ಸಾಕಾಗ್ತದೆ. ಕೈಗೆ ಎಣ್ಣೆ ಎಲ್ಲ ಹಾಕೋದು ಬೇಕಂತ ಇಲ್ಲ, ನೀವು ಎಣ್ಣೆ ಹಾಕಿದರೆ ಉಂಟಲ್ಲ ಅದು ಮತ್ತು ನಿಮಗೆ ನೆಕ್ಸ್ಟ್ ನಾವು ಇದನ್ನು ಹಾಲಿಗೆ ಹಾಕ್ತೇವಲ್ಲ ತಿನ್ನುವಾಗ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಸೊ ಇದೇ ಥರ ಸಣ್ಣದಾಗಿ ಹೀಗೆ ಸೆಂಡಿಗೆ ಆಕಾರದಲ್ಲಿ ಕೈಯಲ್ಲಿ ತಟ್ಟಿಕೊಳ್ತಾ ಹೋಗಿ. ಸೊ ಮಧ್ಯೆ ಸ್ವಲ್ಪ ಆಳ ಇರಲಿ, ಯಾಕಂದರೆ ನಮಗೆ ಇದರದ್ದು ಫಿಲ್ಲಿಂಗ್ಸ್ ಹಾಕ್ಲಿಕ್ಕೆ ಇರ್ತದೆ. ಸೊ ಇದಿಷ್ಟಾದ ಮೇಲೆ ಉಂಟಲ್ಲ ನಾನು ಆಗಲೇ ಕಾಯಿ ಮತ್ತು ಬೆಲ್ಲ ರೆಡಿ ಮಾಡಿಟ್ಟಿದ್ದೆ ನೋಡಿ, ಅದನ್ನು ಇದರ ಮಿಡಲಿಗೆ ಹಾಕಿಕೊಳ್ತಾ ಇದ್ದೇನೆ. ಸ್ಟಫಿಂಗ್ ಜಾಸ್ತಿ ಹಾಕೋದು ಬೇಡ, ಮತ್ತು ನಿಮ್ಗೆ ಇದನ್ನು ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸ್ಟಫಿಂಗ್ ಜಾಸ್ತಿ ಆದರೆ ಇದು ಕ್ಲೋಸ್ ಮಾಡುವಾಗ ಹೊರಗೆ ಬರುವ ಚಾನ್ಸಸ್ ಇರ್ತದೆ ಕಾಯಿ ಬೆಲ್ಲ. ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ಹಾಕಿಕೊಳ್ಳಿ. ಸೊ ಮಿಡಲಿಗೆ ಇದನ್ನು ಹಾಕಿಕೊಂಡು ಉಂಟಲ್ಲ ಈ ಥರ ಆಚೆ ಮತ್ತು ಈಚೆ ಕಡೆ ಎರಡನ್ನು ಕ್ಲೋಸ್ ಮಾಡಿಕೊಳ್ಳೋದು. ನಾನಿಲ್ಲಿ ಇದನ್ನು ಸ್ಟ್ರೈಟ್ ಶೇಪ್ ಕೊಟ್ಟಿದ್ದೇನೆ. ನೀವು ಯಾವ ಶೇಪ್ ಕೂಡ ಕೊಡ್ಬೋದು, ರೌಂಡ್ ಆಗಿ ಮಾಡಿ ಅದರ ಒಳಗೆ ಫಿಲ್ಲಿಂಗ್ ಕೂಡ ಹಾಕ್ಬೋದು. ನೋಡಿ ನಾನು ಈ ಥರ ಶೇಪ್ ಕೊಟ್ಟಿದ್ದೇನೆ. ಶೇಪಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಯಾವ ಶೇಪ್ ಕೂಡ ಕೊಡ್ಬೋದು. ಸೊ ತುಂಬ ಸಿಂಪಲ್ ಇದೆ, ಬೇರೆ ಎಂಥ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಿಲ್ಲ. ನಿಮಗೆ ಕಾಯಿ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಇದ್ದರೆ ಉಂಟಲ್ಲ ಸೂಪರಾಗಿ ದೂದ್ ಪುಲಿ ರೆಡಿ ಆಗ್ತದೆ. ಇವತ್ತು ನಾನು ನಿಮಗೆ ದೂದ್ ಪುಲಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಈ ರೆಸಿಪಿಗೆ ದೂದ್ ಪುಲಿ ಅಂತ ಹೇಳ್ತಾರೆ. ಸೊ ನೋಡಿ ಇದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ 2 ಕಪ್ಪಷ್ಟು ದಪ್ಪ ಹಾಲು ಹಾಕಿಕೊಳ್ತಾ ಇದ್ದೇನೆ ಆಯಿತಾ. ಹಾಲು ಆದಷ್ಟು ದಪ್ಪ ಇದ್ದರೆ ಒಳ್ಳೆಯದು, ನೀರು ಹಾಕೋದು ಬೇಡ. ಇನ್ನಿದಕ್ಕೆ ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ನೀವು ಸಕ್ಕರೆ ಬೇಕಿದ್ರೆ ಸಕ್ಕರೆ ಸಹ ಹಾಕ್ಕೊಳ್ಬೋದು, ನಾನು ಬೆಲ್ಲವೇ ಹಾಕ್ತಾ ಇದ್ದೇನೆ, ಸ್ವಲ್ಪ ಹೆಲ್ದಿ ಅಂತ ಅಷ್ಟೇ. ಇದಕ್ಕೆ ಕಲರಿಗೆ ಬೇಕಿದ್ರೆ ನೀವು ಫುಡ್ ಕಲರ್ ಕೂಡ ಹಾಕ್ಕೊಳ್ಬೋದು, ಇಲ್ಲದಿದ್ದರೆ ಅರಿಶಿನ ಪುಡಿ ಸಹ ಹಾಕಿಕೊಳ್ಬೋದು. ನಾನು ಫುಡ್ ಕಲರ್ ಯಾವುದು ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿಕೊಂಡಿದ್ದೇನೆ. ತುಪ್ಪ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇದನ್ನು ಇನ್ನು ತುಪ್ಪ ಹಾಕಿಕೊಂಡು ಉಂಟಲ್ಲ ಕೂಡಲೇ ನಾನು ಆಗಲೇ ರೆಡಿ ಮಾಡಿಟ್ಟಿದ್ದೇನೆ ನೋಡಿ, ಅದನ್ನು ಈ ಅಕ್ಕಿ ಹಿಟ್ಟಿನ ಉಂಡೆಗಳುಂಟು ನೋಡಿ ಅದನ್ನು ಹಾಕಿಕೊಳ್ತಾ ಇದ್ದೇನೆ ಆಯಿತಾ. ಸೊ ಇದನ್ನು ಹಾಕಿ ಉಂಟಲ್ಲ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಕುದಿ ಬರಿಸಿ ಆಯಿತು, ಯಾಕಂದರೆ ಅದು ಬೇಯಬೇಕಲ್ವಾ. ನೀವು ಈ ಹಾಲೊಟ್ಟಿಗೆ ಈ ಕಾಯಿ ಬೆಲ್ಲ ಇರುವಂಥ ಒಂದು ಅಕ್ಕಿ ಉಂಡೆಯನ್ನು ತಿನ್ನುವಾಗ ಉಂಟಲ್ಲ ಎಂಥ ಒಳ್ಳೆ ಟೇಸ್ಟ್ ಆಗ್ತದೆ ಗೊತ್ತುಂಟ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ತುಪ್ಪ, ಗೇರು ಬೀಜ, ದ್ರಾಕ್ಷಿ ಇದನ್ನು ಸಹ ಹಾಕಿಕೊಳ್ಬೋದು ನೀವು, ಮತ್ತು ಏಲಕ್ಕಿ ಇಷ್ಟ ಇದ್ದವರು ಅದನ್ನು ಸಹ ಹಾಕಿಕೊಳ್ಬೋದು. ಡ್ರೈ ಫ್ರೂಟ್ಸ್ ಯಾವುದನ್ನು ಕೂಡ ಆ್ಯಡ್ ಮಾಡಿಕೊಳ್ಬೋದು. ಸೊ ಇದನ್ನು ನೋಡಿ ಚಂದ ಬೆಂದಿದೆ. ಇದು ಬೆಂದಾದ ಮೇಲೆ ಉಂಟಲ್ಲ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಒಳ್ಳೆ ಕುದಿ ಬರಿಸಿ. ಯಾಕೆ ಹೇಳಿದರೆ ಇದು ತುಂಬ ಆರಬೇಕು. ಅಂದರೆ ಹಾಲು ನೋಡಿ ಈ ಥರ ಚಂದ ಕುದಿ ಬರಿಸ್ತಾ ಹೋಗಬೇಕು. ನಿಮಗೆ ಹಾಲು ಎಷ್ಟು ಆರ್ತದೆ ನೋಡಿ, ಎಷ್ಟು ಇದು ದಪ್ಪ ಬರ್ತದೆ ಅಷ್ಟು ಟೇಸ್ಟಾಗಿ ಬರ್ತದೆ. ಬೇಕಿದ್ರೆ ಸ್ವಲ್ಪ ದಪ್ಪ ಆಗಲಿ ಅಂತ ಕಾರ್ನ್ಫ್ಲೋರ್ ಕೂಡ ಹಾಕಿಕೊಳ್ಬೋದು, ಇಲ್ಲದಿದ್ದರೆ ಕಸ್ಟರ್ಡ್ ಪೌಡರ್ ಕೂಡ ಹಾಕಿಕೊಳ್ಬೋದು, ನಿಮ್ಮ ಇಷ್ಟ ಫ್ಲೇವರಿಗೋಸ್ಕರ. ನಾನು ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೇನೆ ನೋಡಿ. ಇದು ಹಾಲು ತುಂಬ ಆರ್ತಾ ಹೋಗಬೇಕು ನೋಡಿ. ಫೈನಲಿ ಇದಿಷ್ಟು ರೆಡಿಯಾಗಿದೆ, ತುಂಬ ದಪ್ಪಾಗಿ ತುಂಬ ಟೇಸ್ಟಾಗಿ ಬಂದಿತ್ತು. ಸೊ ಒಂದ್ಸಲ ಈ ರೆಸಿಪಿ ಮನೇಲಿ ಟ್ರೈ ಮಾಡಿ, ಈಸಿ ಕೂಡ ಇದೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕು ಅಂತ ಇರೋದಿಲ್ಲ. ಸೊ ಇದಿಷ್ಟಾದರೆ ನಮ್ಮ ದೂದ್ ಪುಲಿ ರೆಸಿಪಿ ರೆಡಿ ಆಯಿತು. ಇನ್ನಿದನ್ನು ಸರ್ವ್ ಮಾಡೋದಷ್ಟೇ. ಸೊ ನಾನಿಲ್ಲಿ ಒಂದು ಕಪ್ಗೆ ಇದನ್ನು ಹಾಕಿಕೊಳ್ತಾ ಇದ್ದೇನೆ. ಸೊ ಒಂದ್ಸಲ ಈ ರೆಸಿಪಿ ಮನೇಲಿ ಟ್ರೈ ಮಾಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಕೂಡ ಎಲ್ಲ ಥರದ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಎಲ್ಲ ರೀಲ್ಸ್ ಕೂಡ ಅಡುಗೆ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ. ಇದೇ ಥರ ಹೊಸ ಹೊಸ ರೆಸಿಪೀಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೇನೆ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.